ಬಂದಿಯಲ್ಲ ಮತ್ತೆ ನೀ ಆಮೇಲೆ ಬರ್ತಾನೆ ಅಂದೇವ, ಅದಕ್ಕೆ ನಾವು ಬಂದಾಗ ಬಂದ್ವಿ ಅಷ್ಟೇ. ತೊಟ್ಲಿಗೆ ಹಾಕೋ ಕಾರ್ಯಕ್ರಮ ಎಲ್ಲ ಮುಗ್ದೈತೇನ? ಯಾರಿಲ್ಲ ತೊಟ್ಲದಂತಲೇ ಕೂಸು ನಿನ್ನ ಕೈಯಾಗ ಐತಿ. ಅಲ್ಲ ಏನಂತ ಮಾತಾಡ್ತಿದ್ದಿ? ತೀರಾ ಸಾಗರಕ್ಕೆ ಬರೋದು ಬೇಡ ಹೆಸರಿಡಕ್ಕೆ, ಆಕಿಲ್ದಂಗೆ ಹೆಸರಿಡೋ ಕಾರ್ಯಕ್ರಮ ಮುಗಿಸ್ತಾರೇನು? ಮತ್ತೆ ನೀನು ಅಂದಿ ಮಗಳು ಕರ್ಕೊಂಬರ್ತಾನೆ ಅಂತಂದು ಯಾಕೆ ನಿನ್ನ ಜೊತೆ ಬರಲಿಲ್ಲ ಮಾದೇವಿ? ಇಲ್ಲ ಹೋಗ ಅದಕ್ಕೆ ಕರ್ಯಾಕಂತ ಹೋಗಿದ್ದೆ, ಅವ್ರು ಆಗ್ತಿದ್ದಾಳ ಅದು ಸೊನ್ನೆ ಕೇಳಿ. ಅವ್ರ ಮನೆಯವ್ರು ಯಾರು ಬಂದಲು ಕರ್ಯಾಕ, ನೀನೇನು ಬಂದಿದ್ದಿ ನಿನ್ನ ಮನೆ ಕರೆ ಏನು ಅದೇನಾರ ಹಂಗಂದು ಕಳಿಸಿದ್ಲವ ನನಗೆ. ಅವ್ರು ಯಾರ ಬರಲಿ ಕರ್ಕೊಂಡು ಹೋಗಕ್ಕೆ ಕಳಿಸ್ತಾನೆ ಅಂತ ಬಂದ್ಲು. ನಾನು ಅವ್ರ ಮಕ್ಕ ಎಲ್ಲ ಏನು ನೋಡ್ತೀರಿ, ನಮ್ಮ ಅಣ್ಣನ ಮಗಳ ಮಗ ಅದಕ್ಕೆ ಕಳಿಸ್ಕೊಡ್ರಿ ಅಂತಂದೆ. ಆಕೆ ಏನು ಜುಪ್ ಅನ್ನಲಿಲ್ಲ. ಅದಕ್ಕೆ ಸುಮ್ಮ ಬಂದ್ಬಿಟ್ಟವ, ಸುಮ್ಮನೆ ಅಕ್ಕಿ ಕುಟ್ಟಾಗ ಏನು ಮಾತು ಅಂತೇಳಿ. ಆಕೆ ಹೆಂಗ ಬಾ ಮುದ್ಕ ಒಂದೊಂದ್ಸಲ ಹುಳ ಬಂದಾಗ ಹುಳ್ಳೆ ಹುರಿದಂಗೆ ಹಾಕಿದೆ. ಯಾವಾಗ ಏನು ಮಾತಾಡ್ತಾಳಂತ ಆಕೆಗೆ ಗೊತ್ತಾಗತ್ತಲ್ಲ. ಐ ಅತ್ತಿ ಯಾವಾಗ ಬಂದೆ? ಆರಾಮದಿಯಾ? ಪಲ್ಲವಿ ಆರಾಮದಾಳ? ಈಗ ಬಂದು ನೋಡವ. ಆರಾಮದಾಳ ಆಕಿನ. ನೀ ಆರಾಮದಿಲ್ಲ? ಅತ್ತಿ ನಾನು ಆರಾಮದೇನೆ. ಅಂದಂಗೆ ನಿಮ್ಮ ಅತ್ತೆ ಚಲೋ ನೋಡ್ಕೊಂತಾಳೋದಲ್ಲ ನಿನ್ನ? ಮತ್ತು ಉಣ್ಣಾಕ ತಿನ್ನಾಕ ಕೈ ಹಿಡಿಯೋದಾಗಲಿ ಹಗಲೆಲ್ಲ ಅಡುಗೆ ಮನೆ ಬಗ್ಗೆ ನೋಡೋದಾಗಲಿ ಹಾಗೆಲ್ಲ ಏನು ಮಾಡೋದಲ್ಲದಲ್ಲ? ಹಂಗಿದ್ರೆ ಹೇಳಿಲ್ಲ ನಿದ್ರಿಗೆ ಬೇಸ ಜಾಡಿಸ್ಬಿಡ್ತಾನೆ ಆಕೆನ. ಆಕೆದೇನು ಅಂತ ನನ್ನ ಮುಂದೆ? ಇಲ್ಲತ್ತಿ ಹಂಗೇನಿಲ್ಲ, ಚಲೋ ನೋಡ್ಕೊಂತಾರ. ಅದಕ್ಕಂದು ಮತ್ತೆ ಅಂದಂಗೆ ಹುಡುಗೇನು ಹೆಸರು ಇಡ್ಬೇಕಂತ ಮಾಡಿದೆ? ಇದೇನ್ಲೇ ಸುಮ್ಮನೆ ನಿಮ್ಮ ನಾದ್ನೇನ ಹಿರಿಯಂತಿ ಅಂತಂದು ಅಧಿಕಾರ ಚಲಸಾಗಿ ಬಂದಾಳ ಏನು ಸೊಸೆ ಮಗ್ಗೆ ಹೆಸರಿಡಕ್ಕೆ ಬಂದಾಳ? ಹೆಂಗಾರ ಯಾಕೆ ಮಾಡ್ಕಿಲ್ಲವ, ನಾನಂತ ಇದ್ರ ನೋಡು ಬಾಯಿ ಹಾಕೋದಲ್ಲ. ಏನೋ ಬರ್ಬೇಕಿತ್ತು, ನನಗೂ ನೋಡ್ಬೇಕನ್ನ ಆಸೆ ಇತ್ತು. ನಾನು ಮಗಳ ಅನ್ಬಾರ್ದಲ್ಲ, ಏನು ನೀ ಬಂದೇನು ನೋಡ್ದೇನು ಅಂತಂದು ಅದಕ್ಕೆ ಬಂದಾನೆ ಅಷ್ಟೆ. ಮತ್ತು ಅವ್ರ ಫ್ಯಾಮಿಲಿ ನಾನು ಯಾಕೆ ಎಂಟ್ರಿ ಆಗಕ್ಕೆ ಹೋಗಲಿ? ಏನಾರ ಯಾಕೆ ಮಾಡ್ಕೇಳಿ, ಹೊಡೆದಾಡ್ಕಿಲ್ಲಿ ಬಡದಾಡ್ಕಿಲ್ಲಿ. ಅದು ಅಲ್ದ ಮತ್ತು ಮನೆ ಬೇರೆ ಬಿಡಿಸ್ಕೊಟ್ಟನ ಗಂಡ, ಮತ್ತು ಈಟ್ ಬರಲಿಲ್ಲದ್ರೆ ಹೆಂಗೆ? ಅದಕ್ಕೆ ಬಂದಾಳ, ಇಲ್ಲದ್ರೆ ಆಕೆಲ್ಲಿ ಬರ್ಬೇಕು. ಅದ ಅಂತ ನೋಡು, ಗಂಡ ಕೊಟ್ಟನ ನಿಮ್ಮ ಕಡೆ ಹೊಟ್ಟಿಸ್ಕೊಂಡ್ಲ, ತಾನು ನೋಡಿ ದುಡ್ದಾಗಿತ್ತ ಬರೋಬ್ಬರಿ ಗಂಟು ಮಾಡ್ಕೊಂಡು ಗಂಡಾದ್ಲು. ನೀವು ಎಲ್ಲ ಇದ್ದು ಏನು ಇಲ್ದರ್ಗತ್ತೆ ಮತ್ತೆ ನೀವು ಅಲ್ಲಿಗೆ ಬಂದ್ರಿ. ಹೋಗ್ಲಿ ಬಿಡ ಸರಕ, ಏನು ಮಾಡೋದೈತಿ? ಅವ್ರವ್ರ ಹಣೆಗೆ ಏನೇನು ಬರ್ದಿರ್ತಾನೆ ದೇವ್ರು ಅದ ಆಗದು. ಅಷ್ಟಕ್ಕೆ ನಾನೇನು ಅಷ್ಟು ರೊಕ್ಕ ಕೊಟ್ಟಲ್ಲ ಆಕೆಗೆ. ಒಂದೇ ಕಂತಿನ ರೊಕ್ಕದಾಗನ 5 ಭಾಗ ಮಾಡಿ ಒಂದು ಸ್ವಲ್ಪ ರೊಕ್ಕ ಕೊಟ್ಟಾನೆ. ನೀ 2 ಕಂತಿನೂ ಬರೋದ ರೊಕ್ಕ ಪಂಚೇನು ಹೇಳಿದ್ದು ಅಷ್ಟು ಕೇಳಿದ್ರು ಸುಮ್ಮನೆ ಅವ್ರೇನು ಕೇಳಿದ್ರೆ ಯಾಕವ ಈಟು ಏನು ಅಂತಂದು ಯಾವ ಸುದ್ದಿನ ತೆಗಿಲಿಲ್ಲ. ಅದಕ್ಕೆ ನಾನು ಹೇಳಕ್ಕೆ ಹೋಗಲಿಲ್ಲ. ಇನ್ನೊಂದು 2 ಕಂತು ಬರೋದವ, ಅವು ಬಂದವ್ರು ಬಡ ಬಡ ಇದ್ದದ್ದು ಮನೆ ಮಾರಿ ಹೊಸ ಮನೆ ಹಿಡ್ಕೊಂಡು ಅದ್ಲಾಗ ಆರಾಮ ಹೋಗಿರ್ತೇವೆ ನಾವು. ಇಲ್ಲಾಂದ್ರೆ ಅಷ್ಟು ರೊಕ್ಕ ಬ್ಯಾಂಕ್ನಾಗ ಹಿಡ್ಕೊಂಡು ಬಡ್ಡಿ ಬಂದದ್ರಾಗ ಜೀವನ ಮಾಡ್ಕೊಂತ ಹೋಗಿ. ನೀವು ಎಷ್ಟು ದಿವಸ ತಂದಿದ ಕೂಲಿ ಮಾಡ್ಕೊಂತೀರ? ಅವನ್ನ ಆಗ್ಬೇಕಲ್ಲ ಪಾಪ. ನನ್ನ ಗಂಡ ಒಂದು ಬೆಳಗ್ಗೆ ಮುಂಜಾನೆ ಹೋಗಿರ್ತೈತಿ, ಹೋಗಿ ಸಾಕಾದ ಮಟ್ಟ ದುಡ್ಡು ಬರ್ತೈತಿ. ಬರ್ಬರ್ತ ವಯಸ್ಸೇನು ಅದಕ್ಕೆ ಬಿಡಿಸ್ಬಿಡ್ತಾನವ, ಮನೆಗೆದ್ದು ಆರಾಮ ಉಂಡು ತಿಂದಿರುವಲ್ದಕ್ಕ. ಹೌದದ ಅಷ್ಟ ಮಾಡಿಬಿಡು. ಅಲ್ಲಿ ಸುಮ್ಮನೆ ಇಲ್ಲ ನಿಂತಾಳ, ನೀನು ನೋಡಿದ್ರೆ ಜೋರು ಮಾತಾಡಕತ್ತಿಯಲ್ಲ. ಆಕೆ ಕಿವಿ ಬಿತ್ತು ಅಂದ್ರೆ ಏನಿಲ್ಲ ನಿಮ್ಗೊಂದು ಅದ್ರಾಗ 4 ತುತ್ತು ಅನ್ನನೂ ಊಟಕ್ಬಿಡಲ್ಲ. ನೋಡೋಕೆ ಹೆಂಗೆ ಮಾಡ್ತಾಳೆ. ಅಷ್ಟಕ್ಕೂ ಈ ಮೊಮ್ಮಕ್ಕ ಏನಾರ ಬೆಳ್ಳಿ ಸಾಮಾನು ಅವ್ನು ತಂದಿಯಲ್ಲ, ಅವನ್ನೆಲ್ಲ ಹಾಕ್ಯಂತ ಕುಂದ್ರದ್ ಬಿಟ್ಟು ಹಳಮಳ ಮಾತಾಡ್ಕೊಂತ ಕುಂತಿರವ. ಹೌದು ತಡಿಲ್ಲ ನನ್ನ ಲಕ್ಷಣ ಇಲ್ಲಿ ನೋಡಿ ಹಾಕೋದು. ಆಕೆ ಪಲ್ಲವಿ ಹೇಳ್ತದೆ ತಗೊಂಬಾರವ ಅಂತಂದು ಇಲ್ಲೇ ಹಾಕಿದ್ರೆ ಆಯ್ತು. ಅವು ಕೈಕಟ್ಟೆ ಎಲ್ಲನೂ ಹಾಕಿಬಿಡಲ್ಲ ಅಲ್ತಿಕ? ಹಾಕ್ಬಿಡು, ಕೈಕಟ್ಟು ಹಾಲುಗಡಗ ಬುಳ್ಳುಗಳ್ಳಿ ಎಲ್ಲ ತಂದಿಯಲ್ಲ ಎಲ್ಲವನ್ನ ಹಾಕ್ಬಿಡು. ಪಲ್ಲವಿ ಇವನೇನು ಹೋಗ್ಯಾನ ನಿನ್ನ ಗಂಡ? ಅದು ಅತ್ತೇರ ಏನೋ ಕೆಲಸ ಐತಿ, ಒಂದು ಸ್ವಲ್ಪ ಒಂದು ಅರ್ಧ ತಾಸು ಹೋಗಿ ಬರ್ತಾನೆ ಅಂತಂದು ಹೋಗ್ಯಾರ್ರಿ. ನಾನೇನು ಫೋನ್ ಮಾಡಿಲ್ಲ ಅತ್ತೇರ ಅವ್ರಿಗೆ. ನೀವು ಏನು ಮಾಡಕ್ಕೆ ಹೋಗ್ಬೇಡ್ಬೇಡ್ರಿ. ಅಯ್ಯ ಮತ್ತೆ ಫೋನು ಮಾಡಬೇಡ, ಎಲ್ಲಿ ಹೋಗ್ಯಾನ ಅನ್ನೋದು ಗೊತ್ತಿಲ್ಲ ಅಂದ್ರೆ ಮತ್ತೆ ಬರೋದು ಏಟತ್ತಿಗೆ ಅವನು. ಮುಂದೆ ಕಾರ್ಯ ಕಟ್ಲಿ ಏನು ಮಾಡೋದು ಬೇಡನ? ಮತ್ತು ನೀವಿಬ್ರು ಕುತ್ಕೊಂಡ್ರೆ ಪೂಜೆ ಪಾಜೆ ಎಲ್ಲ ಮುಗಿಸಿ ಬಡ ಬಡ ಕೂಸಿನ ತೊಟ್ಲಿಗೆ ಹಾಕಕ್ಕೆ ಬರ್ತೈತಿ. ಎಲ್ಲ ಅಣಿ ಮಾಡ್ಕೊಂಡು ಕುತ್ಕೊಂಡೇವಿ. ಈಗ ಜನ ಬರೋ ಹೊತ್ತಾತು, ಬಂದಾರ ನೀನು ಹಂಗೆ ಕುಂದರ್ಸ್ಕೊಂಡು ಕುಂದಿರ್ತೀರೇನ? ಪಾಪ ಉಂಡು ಹೋಗ್ಬಿಡ್ತಾರೆ ಜನ. ಅಂದಂಗೆ ಬಗ್ಗೆ ಕನಿ ಯಾವ ಬಂದು? ಈಗ ಬಂದು ನಾನು ಭಾಳ ತೆಗಿಲ್ಲ ಅಂದಂಗೆ. ಮತ್ತು ಅವ್ರ ಹತ್ತು ಬೇಕಲ್ಲ ಹೆಸರಿಡಕ್ಕೆ, ಹಾಕಿಲ್ದಂಗೆ ಮಾಡ್ತಾರೇನು ಕರೆನ? ಯಾರ ಅತ್ತಿ ಯಾರು ಬೇಡ, ನನ್ನ ಮೊಮ್ಮಗೆ ಹೆಸರಿಡಕ ನಾನು ಇವ್ರನ್ನ ಪೂಜಾ ಕುಂದರ್ಸಿರ್ತಾನಲ್ಲ ಗಂಡ ಹೆಂಡ್ತಿನ, ಇವ್ರ ಇಟ್ಟು ಬಿಡ್ತಾರ. ಸ್ವಾಮಿಯರ್ ಹೇಳ್ಯಾರ ತಾಯಿ ತಂದೆ ಇಟ್ರೆ ನಡಿತೈತಿ ಅಂತ ಹೇಳಿ. ಅಲ್ಲ ರಾಜಿ ಹಿಂಗನ್ನಕತ್ತಿಯಲ್ಲ ನೀನು? ಮತ್ತು ನಾನು ನೋಡಿದ್ರೆ ಮಾದೇವಿ ಹೇಳ್ಬಿಟ್ಟೆ ನೀನ ಬರ್ಬೇಕವ ಸ್ವಾದ್ರತ್ತೆ ಹೆಸರಿಡಕ, ನೀ ಇಲ್ಲದ್ರೆ ಹೆಂಗೆ ನಡಿತೈತಿ ಅಂತಂದು ಹೇಳೇನೆ ಆಕೆಗೆ. ನೀ ನೋಡಿದ್ರೆ ಯಾ ಅತ್ತಿ ಬೇಡ ಏನು ಬೇಡ ಅಂತೆಲ್ಲ ಯಾಕೆ ಹೊಸ ನೇಮ ತರ್ತೀಯನ್ ನೀನು? ಯಾಕೆ ನಮ್ಮ ಕಡೆಗೆ ಸ್ವಾದ್ರತ್ತರ ಹೆಸರಿಡೋದು ಪದ್ಧತಿ ಅಲ್ಲ ನಾನು? ಹೌದಲ್ರಿ ಅದಕ್ಕೆ ಮರ ಅತ್ತೆರಾದ್ರ ಹೆಸರು ಇಡ್ಬೇಕು ಹೌದಲ್ಲ? ಹೌದಲ್ರಿ ಅಲ್ತಕ್ಕ ನೀವು ಸುಮ್ಮನೆ ಕೂತಿರಲ್ಲ, ಹಿರಿಯರಾಗಿ ಒಂದು ಮಾತು ಹೇಳ್ಬಾರ್ದೇನೆ ಇವ್ರಿಗೆ? ಹೌದು ಬಿಡು, ಪದ್ಧತಿ ಪ್ರಕಾರ ಸ್ವಾದ್ರತ್ತರ ಹೆಸರಿಡೋದು ಕರೆಕ್ಟ್ ಐತಿ. ಆದ್ರೆ ಈಗ ಅವ್ರು ಬೇಡ ಅಂತಾರ, ಮತ್ತು ನೀವು ಹಿಂಗೆ ಅಂತೀರಿ. ಅದೇನೋ ಒಂದ ಕುಟುಂಬದವ್ರಾದ್ರೆ
ಹೋಲ್ ಬಿಡ ತಗ ಅನ್ಬೋದತ್ತು. ಮತ್ತು ನೀವು ನೋಡಿದ್ರೆ ಇಬ್ರು ಹೆಂಡ್ತಿರು, ಒಬ್ಬಾಕಿದು ಗಂಡು ಮಗ, ಒಬ್ಬಾಕಿದು ಹೆಣ್ಮಗಳು. ಮತ್ತು ನೀವು ಹೊಂದಾಣಿಕಿಲ್ಲ, ನಾವು ಹೆಂಗೆ ಹೇಳಕ್ಕೆ ಬರ್ತೈತ್ರಿ ಇದನ್ನು? ಹೌದು ಬಿಡ್ರಿ, ನಮ್ದ್ರ ಪಾಪ ನೀವೇ ತಲೆ ಹಾಕ್ತೀರಿ. ಸರಿ ಅದಕ್ಕೆ ನೀನು ಸುಮ್ಮನೆ ಅದೇ, ನೀನು ಹೇಳಕ್ಕೆ ಬರಲ್ಲನ? ಅಲ್ಲ ಹೌದು ಅಲ್ಲ ಅಂತ ನಾನು ಕೇಳ್ತೇನೆ. ನೀನು ಅವ್ರ ಅಜ್ಜ ಅಮ್ಮನ ಕೇಳ್ಕೋಬೇಕವ, ನಮ್ದೇನೈತಿದ್ರಾಗ? ನಾನು ಅವ್ರು ಕರ್ದಾರ ಅಂತ ಹೇಳಿ ಬಂದೇನಿ ಅಷ್ಟೇ. ಮೊಮ್ಮಗನ್ ನೋಡ್ತೀನಿ, ನನ್ನ ಕೈಲಿ ಏನು ಕೊಡೋದಾಕತ್ತೆ ಅದನ್ನ ಕೊಡ್ತಾನೆ. ಒಟ್ಟು ಬೆಳ್ಳೆ ಬಂಗಾರ ಒಟ್ಟು ಏನ ಹಂಗೆ ಅರೆಬೆ ಏನೋ ಕೊಡ್ತಾನೆ. ನಮ್ಮ ಊರಿಗೆ ನಾ ಹೋಗ್ತಾನೆ, ನನಗೇನು ಸಂಬಂಧ? ಅವ್ರನ್ನ ಕೇಳ್ತಿ, ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಗೊತ್ತಾತ್ ಬಿಡ್ರಿ ಐತಿಗೆ ಮರ, ನನಗೆ ಗೊತ್ತಾತ್ ನೀವು ಯಾಕೆ ಹಿಂಗೆ ಮಾತಾಡಕತ್ತೀರಿ ಅಂತಂದು. ನನ್ನ ಗಂಡ ನನಗೆ ಮನೆ ಬಿಟ್ಟು ಕೊಟ್ನಲ್ಲ, ಆ ವಿಚಾರ ನಿಮ್ಮಿದ್ರಿಗೆ ಹೇಳಿದ್ದಿಲ್ಲ ನಾನು ಮೊದ್ಲು. ಅದಕ್ಕೆ ಈಗ ಆ ಸಿಟ್ಟಿಗೆ ಇದಂತಂದು ನಿಲ್ಲಿಸಿರಿ. ಇರ್ಲಿ ನೋಡ್ಕೊಂತ ನಾನು. ನಿನ್ನ ಮನಸ್ಸಿಗೆ ಹಂಗೆ ಕೇಳ್ತೈತೆ ಅಂದ್ರೆ ಅದ ಅಂತನ ತಿಳ್ಕ, ನಾನೇನು ಮಾಡೋಕ್ಕಾಗೋದಿಲ್ಲ. ಹೆಂಗವ ರಾಜಿ, ಈಗ ನನ್ನ ಮಗಳ ಕೈಯಿಂದ ಹೆಸರಿಡಿಸ್ತೇನೆ ಅಂದ್ರೆ ನಿಲ್ತೇನೆ ನಾನು. ಇಲ್ಲ ಅಂದ್ರೆ ನಮಗೂ ನಿಮಗೂ ಏನು ಸಂಬಂಧ ಇಲ್ಲ. ಹೋಗ್ಕ ನೋಡಿ ನಾವು. ಹೌದ್ರಿ ಇರ್ತೀರ, ಮಾದೇವಕ್ಕನ ಹೆಸರು ಹಿಡಿಬಿಡ್ರಿ ಪಾಪುಗ. ನೋಡ್ ಪಲ್ಲವಿ, ನೀನು ಹೇಳ್ದಂಗೆ ನಿನ್ನ ಗಂಡ ಹೇಳ್ದಂಗೆ ಇಲ್ಲಿ ತನಕ ಕೇಳ್ಕೊಂತ ಬಂದದ್ದಾತು. ಇನ್ನು ನನ್ನ ಮೊಮ್ಮಗನ ವಿಚಾರಕ್ಕೆ ನಾನು ಹೆಂಗೆ ಹೇಳ್ತೇನೆ ಹಂಗೆ ನಡಿಬೇಕು. ಆಕೆ ಕಡೆಯಿಂದ ಹೆಸರು ಇಡ್ಸಂಗಿಲ್ಲ ಅಂದ್ರೆ ಇಡ್ಸಂಗಿಲ್ಲ. ಬೇಕಾದ್ರೆ ಇರ್ಬೋದು, ಬೇಡಾದ್ರೆ ಹೋಗ್ಬೋದು. ನಮ್ದು ಏನು ಅಭ್ಯಂತರ ಇಲ್ಲ ಇದಕ್ಕೆ. ರಾಜಕ್ಕರ ಹಂಗ ಸುಮ್ಮನೆ ಮಾತಿ ಕೇಳ್ತೇನೆ ನಾನು. ನಿಮ್ದು ಈ ವಿಚಾರದ ಭಾಗವಹಿಸ್ಬೇಕಂತಂದೇನಲ್ಲ. ಅಲ್ಲ ನೀವು ಆ ಹುಡುಗಿ ಹೆಸರಿಡೋದು ಯಾಕೆ ಬೇಡ ಅನ್ನಕತ್ತೀರಿ? ನನಗಂತೂ ತಿಳಿವಲ್ದು. ಅಲ್ರಿ ಯಾಕೆ ಅಂತಿರಲ್ಲ? ಆಕಿನ್ನ ಹಡದಲ್ಲ, ಹಿಂಗಿಲ್ಲ ಏನಿಲ್ಲ. ಮದುವೆಯಾಗಿ ಎಷ್ಟು ವರ್ಷ ಆತು, ಹೋಲ್ ಬಿಡಪ್ಪ, ಒಮ್ಮೆರ ನೀರು ನಿಂತು ಇದಾಗೈತಿ ಅನ್ನಂಗಿಲ್ಲ, ಏನಿಲ್ಲಪ್ಪ. ಮಕ್ಕಳಾಗ್ಲಾರ್ದಕ್ಕಿ ಆಕಿ ಕಡೆಯಿಂದ ನನ್ನ ಮೊಮ್ಮಗನ್ನ ಹೆಸರಿಡಸಂತಿರಲ್ಲ. ಗಡ ಕೂಸಿನ ಕೈಯ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜನ. ಅಂತಂದ್ರೆ ನೀವು ಹೆಸರಿಡಸಂತಿರಲ್ಲ, ನಿಮಗರ ಸರಿ ಕಾಣ್ತತೇನ್ರಿ ಇದು? ಹೇಳ್ರಿ ನೋಡೋಣ. ಓ ಹಿಂಗೈತೇನ್ರಿ ವಿಚಾರ? ಹೌದು ಬಿಡ್ರಿ, ನನಗೆ ಸರಿ ಕಾಣವಲ್ದು. ನಲ್ಸಕ ಏನು ಮಾತಾಡಕತ್ತಿ ನೀನು? ಯಾಕೆ ನಾ ಏನಾರ ತಪ್ಪು ಹೇಳಿದ್ನ ಏನು? ದೊಡವ ನೀನೇ ಮಾತು ಹೇಳಕತ್ತೀಯ? ನಾನೇ ಹೇಳಿದ್ ನೋಡು. ನಿಮ್ಮ ಮತ್ತೆ ಹೇಳಿದ ಮಾತು ಒಂದು ತಟಗೂ ಒಪ್ಪಿಗಿಲ್ಲ ನನಗೆ. ಯಾಕೆ? ದೇವ್ರ ಕೈಯಾಗಿಂದ ಅದು ಮಕ್ಕಳು ಕೊಡೋದು. ಆಗ್ಬೇಕು ಆಗ್ಬಾರ್ದನ್ನ ದೇವ್ರ ಇಚ್ಛೆ ಅದು. ಅವ ಮನಸ್ಸು ಮಾಡಿದ್ರೆ ಹಾಕವು, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಯಾಗಿಂದ? ಹಂಗಂತಂದು ಸಂಬಂಧ ಎಲ್ಲ ದೂರ ಮಾಡ್ಕೊಳಕತ್ತೆ. ಅದಕ್ಕೆ ನಿಮ್ಮ ಮಾತು ಸರಿ ಇಲ್ರಿ, ಆ ಹುಡುಗಿ ಕಡೆದ್ದನ್ನ ಹೆಸರು ಇಡಿಸ್ರಿ ಅಂತಂದು ಹೇಳಿದ್ ನಾನು. ಹಿಂಗಾತೇನ? ನಾವ ಊಟ ತಿಳ್ಕೊಂಡಿದ್ದೆ ಬಿಡು ಅಂದ. ನೋಡ್ರಿ ಅಕ್ಕಾರ, ನಿಮ್ಮನ್ನ ನಾಮಕರಣಕ್ಕಂತ ಕರೆದ ಕರೆಗೆ ಹಂಗಂತಂದು ನಮ್ಮಂತನ ವಿಚಾರದ ನೀವು ತಲೆ ಹಾಕೋದೇನು ಅವಶ್ಯ ಇಲ್ರಿ. ಊಟ ರೆಡಿ ಐತ್ರಿ, ಊಟ ಮಾಡ್ಕೊಂಡು ನೀವು ಊರಿಗೆ ಹೋಗಕ್ಕೆ ಅಡ್ಡಿ ಇಲ್ರಿ. ರಾಜಿ, ಯಾರಿಗೆ ಮಾತಾಡಕತ್ತಿದಿ? ಏನು ಮಾತಾಡಕತ್ತಿದಿ? ಒಬ್ರಕೊಬ್ರು ಐತಿಲ್ ನಿನ್ಗೆ? ಈಗ ಮಾತಾಡಿದಿ, ಇನ್ನೊಂದ್ಸಲ ಅವ್ರ ಬಗ್ಗೆ ದೂಸರ ಮಾತು ಬಂತು ನಿನ್ನ ಬಾಯಾಗಿಂದ ಅಂದ್ರೆ ನೋಡು. ಮತ್ತೆ ಹೆಂಡ್ತಿ ಅನ್ನೋದ ನೋಡೋದಲ್ಲ ನಿನಗೆ. ಯಾಕ ಕೂಳ್ ಕಾಣ್ಲಾರ್ದ ಬಂದಾರೇನ ಅವ್ರು ನಿನ್ನ ಮನೆಗೆ? ಬಂದರ್ಗೆ ಮರ್ಯಾದ ಮಾತಾಡೋದ್ ಕಲಿ ಫಸ್ಟ್. ಅಲ್ರಿ ನೀವು ನನಗ ಬೈತಿರಲ್ಲ, ನಾನೇನು ಅನ್ಬಾರ್ದಂದೆ. ನಾಳೆ ಮೊಮ್ಮಗ ಆರಾಮಿಲ್ದಂಗಾದ್ರೆ ಏನು ಮಾಡ್ಬೇಕನ್ನ ಮಾತಿಗಂದೆ. ಅದೆಲ್ಲ ಹಂಗೇನು ಆಗೋದಿಲ್ಲ. ಅದು ನಿನ್ಗೊಬ್ಬಕ್ಕಿಗೆ ಮೊಮ್ಮಗಲ್ಲ, ನನಗೂ ಮೊಮ್ಮಗ ಐತಿ. ಅದಕ್ಕೆ ನನ್ನ ಮಗಳು ಬಂದ ಹೆಸರಿಡ್ಬೇಕು. ಮಾದೇವಿ ಬಂದ ಹೆಸರಿಟ್ರ ಅಷ್ಟೇ ಈ ಕಾರ್ಯಕ್ರಮ ನಡೀತೈತಿ. ಇಲ್ಲ ಅಂದ್ರ ಮುಗೀತ್ ನೋಡು. ಇಷ್ಟಕ್ಕ ನಿಂತಂಗ ಇಲ್ಲಿಗೆ ಇದು. ಥ್ಯಾಂಕ್ಸ್ ರೀ ಮಾವರ. ಓ ಮಾವ ಸೊಸಿ ಮಗ ಎಲ್ಲ ಸೇರಿ ಮಾತಾಡ್ಕೊಂಡು ಮಾಡಕ್ಕೆ ನಿಂತಿರೇನ ತಗ. ಅದಕ್ಕೆ ಈಗ ನಾನು ಒಬ್ಬಕ್ಕಿನ ಹೊರಗೆ ಹೋಗಕ್ಕೆ ನಿಂತ್ಕೊಂಡ್ರೇನ ಆತಲ್ಲ. ನೀವೆಲ್ಲರೂ ಏಕಾದ್ಮೇಲೆ ನಂದರ ಏನೈತಿ? ಸರಿ, ನೀವು ಹೇಳ್ದಂಗೆ ಆಗಲಿ ತಗರಿ. ಹಂಗ ಬಾ ದಾರಿಗೆ ಹೋಗು. ಅಡಿಗೆದೆಲ್ಲ ಏನಾತು ಏನಿಲ್ಲ ವ್ಯವಸ್ಥೆ ಸ್ವಲ್ಪ ನೋಡಿ ಹೋಗೋದನ್ನ. ಸರಿ ತಗರಿ. ಬಗ್ಗೆ ಆಕಿ ಮಾತು ಏನು ಕಿವಿ ಹಾಕ್ಯಬೇಡ, ನೀನು ಬೇಜಾರು ಮಾಡ್ಕೊಬೇಡ. ನಾನು ಹೇಳಿದ್ನಲ್ಲ ಎಲ್ಲ ಸರಿ ಆತು. ಹೋಗು. ನೀನು ರೆಡಿ ಪಡಿ ಯಾಕೆ ನಾ ಹೋಗು. ಪಲ್ಲವಿ, ಮೊಮ್ಮಗನ ಕರ್ಕೊಳವ. ಹೊಸ ಬಟ್ಟೆ ಅವನ್ನೆಲ್ಲವನ್ನ ಹಾಕು. ಮತ್ತು ನೋಡು ಅವು ಏನೇನು ತಂದಾರ ನಿಮ್ಮ ಓರ್ ಇಸ್ಕೊಂಡು ಅವನ್ನೆಲ್ಲ ಹಾಕಿಬಿಡ ಹುಡ್ಕೋಗೇನ. ಸರಿ ಮಾವರ. ಮಾವರ, ಇವ್ರಿಗೇನ್ರ ಫೋನ್ ಮಾಡಿದ್ರೇನ್ರಿ ನೀವು? ಹ್ಞೂನವ ಮಾಡಿದ್ದೆ. ಊರಾಗ ಸಿಗದೇನಿ, ಅಕ್ಕನ ಕರ್ಕೊಂಬರಾಕತ್ತೇನೆ ಅಂತ ಅಂದ. ಸರಿ ತಗೊಳವ, ಇದೇನು ಕಾರ್ಯಕ್ರಮ ನೋಡ್ತೀರಿ ನೀವು? ಆ ಕಡೆ ಇದ್ರ ಹತ್ರ ಇರ್ತೇನೆ ನಾನು. ಏನಾರು ಬೇಕಿದ್ರೆ ಕರೀರಿ. ಮತ್ತೆ ಏನಾರು ಹಾರಾಡಿಲ್ಲ ಅಂದ್ರೆ ಕರಿ, ನಾನು ಬರ್ತೇನೆ ಅಂತ ನಾನು. ಸರಿ ಮಾವ. ಬಾ 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 ಏನು ಬಗ್ಗೆ ಏನು ಬಿಡು ಲಕ್ಕತ್ತಿರ ಹೆಂಗತ್ ನಿನ್ನದು. ಹಂಗ ಗಂಡು ನಿನ್ನ ಕಡೆ ಹೊಲಕತ್ತನಾಳ ಅಟಿ ಇಲ್ವ? ಚಲೋ ಆತ್ ಬಿಡು. ಎತ್ತಗಾರ ಚಂದಾಗ ಹೊಂದ್ಕೊಂಡು ಹೋದ್ರೆ ಸಾಕು. ಅದ್ರಾಗೇನೈತ್ರಿ ಲಲಿತಕ್ಕರ ವಾಲ್ಕೇಳ ಅಂತದಾರ. ಆಕೆ ಅವ್ರಿಗಿನ ಮಗಳಂದ್ರೆ ಭಾಳ ಜೀವ್ರಿ. ಮುಂಚೆನೂ ಅಷ್ಟೇ ಇದ್ರು ಅವರು. ಏನೋ ನಮ್ಮ ಹಣೆ ಬಾರ ಇಸುಗಳಿಗೆ ಇಂಥದ್ದೊಂದು ಕಂಟಕ ಬಂದದ್ದು ಕಾಣ್ತೈತಿ. ಅದು ಪರಿಹಾರ ಆತ ಅನ್ಕಂದು ಸುಮ್ಮನಾಗೇನು ನೋಡ್ರಿ ನಾನು. ಪಲ್ಲವಿ, ಮಾದೇವಕ್ಕ ಆರಾಮದೇ? ಮಾದೇವಕ್ಕ ಬಾ ಒಳ ಬಾ.
ಇವರು ಬರ್ಲಿಲ್ಲ ನಿಮ್ಮ ತಮ್ಮ? ಬಂದ ಗಾಡಿ ಹಚ್ಚಕತ್ತಿದ್ ನಾನು ಹಳೇದ್ ನೋಡ್ಬೇಕನ್ನ ಖುಷಿಗೆ ಗಡ ಗಡ ಇಳದ್ ಬಂದ್ಬಿಟ್ಟೆ ಅಷ್ಟ. ಅತ್ತಿ ಪಾಪನ್ ಕೊಡ್ರಿ ನೋಡ್ತಾನೆ ಎತ್ಕೊಂತ ನಾನು. ಬೇಡ ಬೇಡ ಪಾಪನ ಎತ್ತಿಗಳದೇನ, ಮೊದ್ಲು ಹೋಗಿ ಕೈಕಾಲು ಮಕ್ಕ ಎಲ್ಲ ತೊಳ್ಕೊಂಬ. ಹಂಗೆ ಧೂಳುಗಾಲಿಲೆ ಹೊರಗೆಲ್ಲ ಅಡ್ಡಾಡಿ ಬಂದಿರ್ತೀರಲ್ಲ, ಅದು ಪಾಡಾಗದಲ್ಲ ಕೂಸಿನ ಎತ್ಕೋಬಾರ್ದಂಗ. ಹೋಗಿ ಸ್ವಚ್ಛ ಕೈಕಾಲು ಮರ ತಗೊಂಬಂದು ಎತ್ತಿಗೆ. ಯಾರು ಬೇಡ ಅಂತಾರೆ ನಿನ್ನ ಹಳೆಯನ್ನ? ಸರಿ ತಗೊಳತ್ತಿ. ಅವ್ವ ನಿನ್ನ ಮೊಮ್ಮಗ ನಾನು ಇಷ್ಟಪಟ್ಟ ಹೆಸರು ಇಡ್ಬೇಕು ನೋಡು. ನಿನಗೆ ಯಾವ ಹೆಸರು ಮನಸ್ಸು ಬರ್ತದೆ ಅದ ಹೆಸರು ಹೇಳು, ನಾವೇನು ಬೇಡ ಅನ್ನಲ್ಲ. ಮಾದೇವಿ ಅಲ್ಲಿ ನಿಮ್ಮಪ್ಪ ನಿಂತತ್ ನೋಡು, ಹೋಗಿ ಮಾತಾಡ್ಸ್ಬೇಕು ಕೈಕಾಲು ಮರ ತಗೊಂಡು. ಒಟ್ಟು ನಿಮ್ಮ ಅಪ್ಪನ ಮಾತಾಡಿಸಿ ಕಾಲು ಮುಗಿದ್ ಹೋಗುವ. ಅವ್ವ ನಾನಿಲ್ಲಿ ಅಪ್ಪನ ಮಾತಾಡ್ಸೋಕ್ಕಾಗಲಿ ಚಿಕ್ಕಮ್ಮನ ಮಾತಾಡ್ಸೋಕ್ಕಾಗಲಿ ಬಂದಿಲ್ಲ. ನಾನು ಪಲ್ಲವಿ ಮಗ ಅಂತ ಹೇಳಿ ಬಂದಿರೋದಷ್ಟ. ಇನ್ನು ಸುಮ್ಮನೆ ಅವ್ರಿಗೆ ಖಾಲಿ ಬೀಳೋ ಇವ್ರಿಗೆ ಖಾಲಿ ಬೀಳೋ ಅಂತಂದೆಲ್ಲ ಹಚ್ಚಾಡಕ್ಕೆ ಹೋಗೋಣ ನನಗೆ. ಅಲ್ಲ ಎಷ್ಟಾದ್ರೆ ನಿಮ್ಮಪ್ಪ ಹಂಗೆ ಮಾಡಬಾರ್ದು. ಹೋಗು ಇವ ನೀನು ಗಂಡು ಮಾಡಿದ್ದನ್ನು ನೀನು ಮರ್ತಿರ್ಬೋದು, ಆದ್ರೆ ಒಬ್ಬ ಅಪ್ಪಾಯಿಗೆ ಅವ ಎಷ್ಟು ಚಿತ್ರಹಿಂಸೆ ಕೊಟ್ಟಾನ ಅನ್ನೋದನ್ನು ನಾನು ಮಾತ್ರ ಯಾವತ್ತೂ ಮರೆಯಲ್ಲ. ನಾವು ಹೋಗಿ ಕಾಲು ಬೀಳಲ್ಲ. ಮದೇವಕ್ಕ ಹೋಗಿ ಬಿಡ, ಅದನ್ನೆಲ್ಲ ಯಾಕೆ ವಿಚಾರ ಮಾಡ್ತಿದ್ದೆ? ಈಗ ಹಳೇದಾಗಿದ್ದಾಗೋತು, ಈಗ ಮುಂದೆ ಆಗ ಕಾರ್ಯಕ್ರಮ ನೋಡು. ನನ್ನ ಮಗ ಎಷ್ಟೊತ್ತಾತು ನಮ್ಮತ್ತೆ ಬಂದು ಹೆಸರಿಡ್ದ ಅಂತ ಕಾಯ್ಕ್ಯಾಂತ ಕುದಾಗತ್ತೆ. ಪಾಪ ಹಾಲು ಸತ್ಯ ಕುಡ್ದಿಲ್ಲ ಅದು. ಆತಾತು, ನೀವು ಪಾಪಗೆ ಒಂದು ಸ್ವಲ್ಪ ಹಾಲು ಕುಡಿಸು, ಅಲ್ಲಿ ತನಕ ನಾ ಕೈಕಾಲು ಮಾಡಿ ತಗೊಂಬಂದು ಕಾರ್ಯಕ್ರಮ ಮಾಡಿಬಿಟ್ರಾಕತಿ. ಯಾವ್ದ ಫೋನ್ ಬರಕತೈತಿ? ಪಲ್ಲವಿ ತಗಲ್ ನಿನ್ನ ಮಗನ ಒಂಚೂರು ಯಾವ್ದ ಫೋನ್ ಬರಕತೈತಿ ನೋಡ್ತಾನೆ. ನಿಮ್ಮ ಅಪ್ಪ ಫೋನ್ ಮಾಡಕ್ಕೆ ಮಾತಾಡ್ತಂತೇಳಿ. ಹಲೋ ಹೇಳ್ರಿ. ಹೇಳೋ ಅಂಥದ್ದು ಏನೈತಿ? ಅವು ಕೂಸಿಗೆ ತಂದದ್ದು ಎಲ್ಲ ಸಾಮಾನು ತಗೊಂಡು ಹೋಗಿ ಹೋದಲ್ಲ? ಎಲ್ಲ ತಮ್ಮಂದನಲ್ಲ, ಎರ್ಚ ಸಾಮಾನು ತಂದಾನೆ, ಕೊಬ್ಬರಿ ಖಾರದ್ದು ಮತ್ತು ಅರ್ಬಿ ತಮ್ಮಂದಾನೆ. ಮತ್ತೇನು ಉಳಿದವಲ್ಲಿ? ಬೆಳ್ಳಿ ಸಾಮಾನು ಅಂತ ಮೊದಲೇ ಇಟ್ಟತ್ತೆ ಬ್ಯಾಗ್ನಾಗ. ಏನು ಮೊದಲ ಇಟ್ಟತ್ತು? 16 ಸಲ ಅರ್ಬಿ ಕೀಳೋದು ಸಾಮಾನು ಇಡೋದು ಈ ಸಾಮಾನು ಇಡೋದು ಮಾಡ್ಕೊಂತ ಅವು ಬೆಳ್ಳಿ ಸಾಮಾನು ಓಸು ಇಲ್ಲೇ ಬಿಟ್ಟು ಹೋಗಿದ್ದೆ. ಅಲ್ಲೇನು ಹೋಗಿ ಮಕ ನೋಡ್ಕೊಂತ ಕೂತ್ಕೊಂತ ಏನ ನೋಡ ಹೊಡ್ಕೊಂತ ಹೋಗಿ ಸುಮ್ಮನೆ ಮರ್ಯಾದೆ ಗೇಡ್ ಮಾಡಕ್ಕೆ ನಿಂತ್ಕೊಂಡು ನೋಡಿ ನೀನು ಅಲ್ಲಿ. ಅಯ್ಯೋ ಆಮೇಲೆ ಇಟ್ಕೊಂಡ್ರ ತಂದು ತೆಗದನ್ ಕಡೆಗೆ ಮತ್ತೆ ಅಲ್ಲೇ ಬಿಟ್ಟು ಬನ್ನಿ ಅವನ್ನ. ರೀ ನೀವ ಒಂದು ಹೆಜ್ಜೆ ಬಂದ್ಬಿಡ್ರಿ ತಗೊಂಡು ಅವನ್ನ. ಯಾಕಲೆ ಏನಾತು? ಲಾಲ್ತಕ ಅದು ಹುಡುಗಗಳಿಗೆ ಕೈ ಕಟ್ಟು ಹಾಲು ಗಡಗ ಅವು ಎಲ್ಲ ಸಾಮಾನು ತಂದಿದ್ನೆಲ್ಲ ಒಂದು ಕವರ್ನ ಹಾಕೇನೆ, ಬ್ಯಾಗ್ನಾಗೂ ಇಟ್ಕೊಂಡಿದ್ದೆ. ಅವು ಚೀಲ್ದಾಗ ಅಡಿಗೆ ಓದ್ತಾ ಒಂದು ಕಡೆಗೆ ತಕ್ಕಂಡು ವಾಪಸ್ ಇಡೋದನ್ನ ನೆನ್ಪು ಹಾರ್ಬಿಟ್ಟೆ ಲಾಲ್ತಕ. ಅಲ್ಲೇ ಮನ್ಯಾಗ ಅದಾವಂತ. ಇವ್ರು ಫೋನ್ ಮಾಡ್ಯಾರ ಬಿಟ್ಟು ಹೋಗ್ಯಲ್ಲ ಅಂತಂದು. ತಗೊಂಡ್ ಬರ್ರಿ ಅಂದೆ ಅಂದ್ರೆ ಗುರು 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 ಅಂತಾರವ ಫೋನ್ಯಾಗ. ಸುಮ್ಮಿ ಆ ಫೋನ್ ತಗೊಂಡು ಆ ಕೂಸಿನ ಬಾಯಿ ಹತ್ರ ಇಡ್ಯಾನ ಸ್ವಲ್ಪ ದೂರಕ್ಕೆ. ಅದ್ರದ್ದು ದನಿ ಕೇಳ್ತಂದ್ರೆ ಎಂಥ ಮನುಷ್ಯರಾದ್ರೆ ಕೂಸಿನ ದನಿ ಕೇಳ್ತಂದ್ರೆ ಎಷ್ಟಾರ ಸಿಟ್ನಾಗಿರುವಲ್ರಕ್ಕ ಸಮಾಧಾನ ಆಕಾರ. ಹಂಗಂತ ಹೇಳತ್ತಕ್ಕ ತಡೆ ಹಂಗ ಮಾಡ್ತಾನೆ. ರೀ ಇಲ್ಲಿ ಯಾರ ನಿಮಗೆ ಬೇಕಾದಾರಂತ ಮಾತಾಡ್ತಾರ ನೋಡ್ರಿ, ಕೇಳ್ರಿ ಸ್ವಲ್ಪ. ಅಲ್ಲಿ ಯಾರದಾರಲೇ ನನಗೆ ಬೇಕಾದಂತಾರ. ಸರಿ ಕೊಡು. ಎಷ್ಟರ ಬೆರಿಕದ ನೋಡಿವ, ಅವ್ರ ಅಜ್ಜನೇ ಮಾತಾಡ್ತಾನ. ಹೆಂಗೆ ಗೊತ್ತಾತ ಇವನಿಗೆ? ಅವು ಅಂತ ನೋಡ್ತೀಯ ಮಾತುಗಳು. ಅಡ್ಡಿಲ್ ಬಿಡಪ್ಪ. ಹಲೋ ಕೇಳಿಸ್ಕೊಂಡ್ರೇನು? ಕೇಳಿಸ್ಕೊಂಡೆ. ಹೀಗೆಲ್ಲ ಮಾತಾಡಿಸಿ ನಾನು ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗ್ಬೇಡ ನೀನು. ಅದೇನು ಕೊಡೋದೈತೆ ನೀ ಕೊಟ್ಟು ಮುಗಿಸ್ಕೊಂಡ್ ಬಾ. ನನಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಅದರ ಕೂಸಿಂದ ನೀ ಕೇಳಿದ್ರೆ ನನಗಿಲ್ಲೇ ಒಂಥರ ಸಂಕಟದಂಗೆ ಆಕತಿ. ನನ್ನಂತೂ ಕರಿಬೇಡಲ್ಲಿ ಬರಲ್ಲ ನಾನು. ಸರಿ ತಗರಿ, ಮನೆ ಬರಲಿಲ್ಲದ್ರಷ್ಟೊತ್ತು ಊರ್ ತನಕ ಬರ್ರಿ. ಅಲ್ಲಿ ಯಾರನ್ನಾರ ಕಳಿಸ್ತಾನಂತ ನಾನು ಅವ್ರ ಕೈ ಕೊಟ್ಟು ಕಳಿಸುವಂತ್ರಿ. ಸರಿ ತಗ ಅಷ್ಟ ಮಾಡಂಗಾರ. ಪಲ್ಲವಿ ಕೊಡು ಪಾಪನ ತೊಟ್ಲಿಗೆ ಹಾಕನ. ನೋಡ ಮದೇವಿ ಅಣ್ಣನ ಹೆಸರ 3 ಸಲ ಕಿವಿಯಾಗ ಹೇಳ್ಬೇಕೇನ, ಜೋರಾಗಿ ಕೇಳಂಗ ಹೇಳೋಣ. ಆಮೇಲೆ ಅಲ್ಲಿ ಗುಗ್ರಿ ಇಟ್ಟಾರ ನೋಡು ತೊಟ್ಲ ಸೈಡಿಗೆ, ಅದನ್ನ ತಕ್ಕೋಬೇಕೇನು ನೀನು? ನೀವೆಲ್ಲಾರ ಆಕಿನ ದುಬ್ಬ ಬಿಡಿಬೇಕವ ಹಿಂದಿಂದ. ಇವಾಗ ಸೌಕಾಸ್ ಹೊಡಿರವ, ಮತ್ತು ನಾನು ದುಬ್ಬ ಮುರಿದಿಟ್ರಿ ನಿಮ್ಮ ಅಮ್ಮಗೆ ಹೆಸರಿಡೋದ್ರಾಗನ. ಇಲ್ದ ಹೇಳವ ಹಂಗ ನೇಮಕ್ಕಷ್ಟ. ಆರ್ಯ ಆರ್ಯ ಆರ್ಯ. ಅಲ್ಲ ಅಡ್ಡಿ ಬಿಡ, ಹೆಸರು ಚಲೋ ಹುಡುಕಿದೆ. ಆರ್ಯ ಹೆಸರು ಕರೆಯಕನ ಹಗರೈತಿ, ಬರೆಯಕನ ಹಗರೈತಿ, 2 ಅಕ್ಷರ. ಒಂದು ಆಡರ ಅನ್ರಿ, ಹಂಗ ಮೂಕ್ ಬಸವಣ್ಣಂಗೆ ಎಲ್ಲರೂ ಬೇರೆ ಹೆಸರಿಟ್ಟು ಸುಮ್ಮನೆ ಆಗ್ಬಿಟ್ರ. ಅದಕ್ಕೆ ನಾನು ಬಿಡೆಯವ ಹೇಳೋಣಂತ 2 ನುಡಿ ಹೇಳಿದ್ರಿ ಅಂತ ಬಾಯ್ಸೋಕೊಳ್ಳೋದಿಲ್ಲ. ತೂಗಿರೆ ರಂಗನ ತೂಗಿರೆ ಕೃಷ್ಣನ, ತೂಗಿರೆ ರಂಗನ ತೂಗಿರೆ ಕೃಷ್ಣನ, ಜೋ 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 ಜೋ. ಪರಡಿ ಪಾಯಸ ಮಾಡಿ ಬಳದ ಬಟ್ಟಲ ತುಂಬಿ, ಪರಡಿ ಪಾಯಸ ಮಾಡಿ ಬಳದ ಬಟ್ಟಲ ತುಂಬಿ, ತುತ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ್ರಿ ಜೋ ಜೋ, ಹಠ ಮಾಡಿ ಅಳತಾನ್ರಿ ಜೋ ಜೋ ಜೋ
ಕೆಟ್ಬಿಟ್ಟೈತವ. ಹಂಗಾಗಿ ಹಾಡನ್ನು ಹೇಳಕ್ ಬರಂಗಿಲ್ಲ. ಆದ್ರೆ ಬೇರೆ ಮರ್ತ್ಬಿಟ್ಟೆ ನಾನು. ಮೊದ್ಲೆಲ್ಲ ಭಾಳ ಹೇಳ್ತಿದ್ವಿ, ಹಂಗಾಗಿ ಬರ್ತದು. ಈಗೇನು ಯಾವಾಗಾರ ಹಾಡು ಹಚ್ಚಿದ್ರನ್ನ ಬರೀ ಟೇಪ್ ರೆಕಾರ್ಡ್ ಹಚ್ಚಿರ್ತಾರ, ಹಂಗಾಗಿ ಹೇಳೋ ಅಂಥದ್ದು ಅವಶ್ಯನೇ ಇರೋದಿಲ್ಲ. ಹಿಂಗೆಲ್ಲರೂ ಹೋದಲ್ಲಿ ಬಂದಲ್ಲಿ ಒಂದು ನುಡಿ ಹೇಳ್ಬೇಕಂದ್ರೆ ರಗಡ ಆಗ್ತೈತೆ ಅಷ್ಟೇ. ಸಾಕು ಬಿಡಲ್ಲ ಅತ್ತಕ್ಕೆ, ಸುಮ್ಮನೆ ನಿಂದ್ರದ 2 ನುಡಿ ಹಂಗೆಲ್ಲ ಆಟ ಸಾಕವ. ಬರ್ರಿವ, ಎಲ್ಲಾರು ಬರ್ರಿ, ಊಟಕ್ಕೆ ರೆಡಿ ಆಗೈತಿ. ಊಟ ಮಾಡ್ಕೊಂಡು ಮತ್ತೆ ಪಾಪ ನಿಮಗೆ ಊರಿಗೆ ಹೋಗಿ ಹೊತ್ತಾಕತ್ತೇವ. ಹ್ಞೂ ರೀ, ಒಟ್ಟು ಆರತಿ ಪಾರ್ಟಿ ಮಾಡಿ ಬರ್ತೇವೆ. ಏನವಾ ಮಗ್ ಹೆಸರಿಟ್ರೆ ಇನ್ನು ಸಾದ್ರತಿಗೆ ಏನು ಕೊಡೋದು? ನನ್ನ ಮಗಳು ಇಂಥದ್ದು ಬೇಕು ಅಂತ ಹಿಂಗೆ ಕೈ ಮುಟ್ಟು ತೋರಿಸಲ್ರಿ, ಅಷ್ಟೇ ಸಾಕು, ಅದನ್ನ ಕೊಡಿಸ್ತೇನೆ ನಾನು. ಆಕೆ ಇಲ್ಲಿ ತನಕ ಬಂದು ನನ್ನ ಮೊಮ್ಮಗ ಹೆಸರಿಟ್ಲಲ್ಲ, ಅದ ದೊಡ್ಡ ಸಮಾಚಾರ ನನಗೆ. ಆಕೆ ಏನು ಕೇಳಿದ್ರೆ ಲೆಕ್ಕಕ್ಕಿಲ್ಲ, ಬೇಕಾದ್ ಕೇಳಲಿ. ಇವ ಹೋಗೋಣ ನಡಿ, ನನಗೆ ಯಾರ್ದು ಏನು ಬೇಕಾಗಿಲ್ಲ. ನಾನು ಪಲ್ಲವಿ ಮಗ್ ಹೆಸರಿಟ್ಟನೆ ಅಷ್ಟೇ, ಮತ್ತೇನಿಲ್ಲ. ಯಾರನ್ನ ಏನು ಕೇಳೋ ಅಂತ ಅವಶ್ಯನೇ ಇಲ್ಲ. ನಿಂತ್ಗಳ ಮಾದೇವಿ, ಮಾದೇವಿ. ಇರ್ಲಿ ಬಿಡು ಭಾಗ್ಯ, ಹೋದ್ರೆ ಹೋಗ್ಲಿಕ್ಕೆ. ಆಕೆ ಯಾಕೆ ಮನಸ್ಸಿ ಬೇಜಾರಾಗೈತೆ ಪಾಪ. ಇರ್ಲಿ, ಆಮೇಲೆ ಊರಿಗೆ ಹೋಗೋ ಬಂದು ಬೆಟ್ಟೆ ನಾನು. ಆಕೆ ಸಲುವಾಗಿ ಏನೋ ತಂದಿಟ್ಟನೆ ಕೊಡ್ತಾನೆ ಅಂತ.